ಎಲ್ಲಾದ್ರೂ ಎಣ್ಣೆ ಮಾರಾಟ ಮಾಡೋದು ಗೊತ್ತಾಯ್ತು. ಅದೇ ಸರ್ ಅದಿದೆ. ಆ ಉದ್ದೇಶಕ್ಕೋಸ್ಕರ ನಮ್ಮ ಸಮುದಾಯದವರಿಗೆ ಪರ್ಟಿಕ್ಯುಲರ್ ಆಗಿ ಒಳ್ಳೇದಾಗಬೇಕು, ನಮ್ಮ ಸಮುದಾಯದ ಮಕ್ಕಳು ಬೆಳಿಬೇಕನ್ನೋ ನಮ್ಮ ಉದ್ದೇಶ. ಒಂದೇ ಪ್ರಶ್ನೆ ಅರ್ಥ ಆಗ್ಬಿಡುತ್ತೆ. ಹರಿತ ಕಾಲುವೆಗಳಲ್ಲಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ದಾಳಿ ಮಾಡಿ ಕೇಸ್ ಮಾಡಿ ಆಗ್ಬೋದಾ? ಈಗ ನಿಮ್ಮ ಎದುರಿಗೇನೆ ಹೇಳ್ತಾ ಇದ್ದೀನಿ. ಸರಿ, ಈಗ ಏನಿದೆ ವಿನೋದ್? ಈಗ ಈ ಸಭೆಯ ಒಂದೆರಡು ಪ್ರಶ್ನೆ ಇದಾವೆ. ಎರಡು ಈಗ ಸಮಸ್ಯೆ ಇದೆ. ಬೇಕಂತಂದ್ರೆ ಭದ್ರಾವತಿಲಿ 198 ಹಳ್ಳಿಗಳಿದಾವೆ, ಮತ್ತೆ 35 ವಾರ್ಡ್ಗಳಿದಾವೆ. ಅದರಲ್ಲಿ SC/ST ಕಾಲೋನಿಗಳು, ದಲಿತ ಕಾಲೋನಿಗಳಾಗಿರ್ಬೋದು, SC/ST ಮತ್ತೆ ಎರಡಕ್ಕೂ ಸಂಬಂಧಪಟ್ಟ ಎಷ್ಟು ಕಾಲೋನಿಗಳಿದಾವೆ, ಆ ಕಾಲೋನಿಗಳಲ್ಲಿ ಯಾರು ಮದ್ಯ ಮಾರಾಟ ಮಾಡ್ತಿದ್ದಾರೆ, ಪರ್ಟಿಕ್ಯುಲರ್ ಆಗಿ ನಮ್ಮ ಸಮುದಾಯದವರೇ ಎಣ್ಣೆ ಮಾರಾಟ ಮಾಡ್ತಿದ್ದಾರೆ, ಮದ್ಯ ಮಾರಾಟ ಅಕ್ರಮವಾಗಿ, ಇಲ್ಲ ಅಂತಂದ್ರೆ ಬೇರೆ ಸಮುದಾಯದವರು ಅಲ್ಲಿ ಅಂಗಡಿ ಇಟ್ಟು ನಮ್ಮವ್ರ ಇಟ್ಟು ಏನಾರ ಬಳಸ್ಕೊಂಡು ಏನಾರು ಇದು ಮಾಡ್ತಾ ಇದ್ರು, ಅವ್ರ ಮೇಲೆ ಕೇಸ್ ಮಾಡಕ್ಕಿಂತ ಯಾರು ಇವ್ರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ, ಮದ್ಯದ ಅಂಗಡಿಯವರು ಯಾರು ಇವರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ, ಯಾರು ಇದು ಮಾಡ್ತಾ ಇದ್ದಾರೆ ಅಂಥವ್ರ ಮೇಲೆ ಕ್ರಮ ತಗೋಬೇಕು ಅನ್ನೋದು ನಮ್ಮ ಉದ್ದೇಶ. ಯಾಕೆ ಅಂತಂದ್ರೆ ಇವತ್ತು ಮದ್ಯ ವ್ಯಸನಿಗಳಿಂದನೇ ಹಲವಾರು ಸಮಸ್ಯೆಗಳಾಗ್ತಿರೋದು. ನಾನು 14 ದಿವಸ ಜೈಲಲ್ಲಿದ್ದೆ. ಅಲ್ಲಿ ನೋಡಿದಾಗ ಏನನ್ನಿಸ್ತು ಅಂತಂದ್ರೆ ಅಲ್ಲಿ ಎಣ್ಣೆ ಸಿಗ್ತಾ ಇಲ್ಲ. ಆ ಎಣ್ಣೆ ಒಂದು ಸಿಗದೇ ಇರೋದ್ರಿಂದ ಅಲ್ಲಿ ಜಗಳಗಳಾಗ್ತಾ ಇಲ್ಲ, ಮತ್ತೊಂದು ಆಗ್ತಾ ಇಲ್ಲ, ಇನ್ನೊಂದು ಸಮಸ್ಯೆಗಳಾಗ್ತಾ ಇಲ್ಲ. ನಾವು ಅಲ್ಲೇನಾದ್ರು ನೋಡಿದ್ರು ಕಲ್ತಿರೋದು ಅಂತಂದ್ರೆ